ಇವತ್ತು ನಾನು ಕೆಲಸ ಮಾಡುವಂತಹ ಒಂದು ಕಂಪನಿ ಫೆಸ್ಟೋ ಅನ್ನುವಂತಹ ಕಂಪನಿ ತನ್ನ 100ನೇ ವರ್ಷವನ್ನು ಕಂಪ್ಲೀಟ್ ಮಾಡಿದೆ ಇಂಡಸ್ಟ್ರಿಯಲ್ ಸೆಕ್ಟರ್. ಯಾವುದೇ ಒಂದು ಕಂಪನಿ 100 ವರ್ಷನ ಕಂಪ್ಲೀಟ್ ಮಾಡುತ್ತೆ ಅಂತಂದ್ರೆ ಅದು ಕೇವಲ ಅಷ್ಟು ಕಾಲವನ್ನ ಸವಿಸಿದೆ ಮಾರ್ಕೆಟಲ್ಲಿ ಅಂತಲ್ಲ. ಅದು ಆ ಕಂಪನಿ 100 ವರ್ಷದವರೆಗೆ ತನ್ನ ಕ್ವಾಲಿಟಿ ಚೆನ್ನಾಗಿ ಇಟ್ಕೊಂಡಿರಬೇಕು, ತನ್ನ ಕಲ್ಚರ್ನ ಚೆನ್ನಾಗಿ ಇಟ್ಕೊಂಡಿರಬೇಕು, ಮತ್ತೆ ತನ್ನ ಎಲ್ಲಾ ವಿಭಾಗದಲ್ಲೂ ತನ್ನ ಅಭಿವೃದ್ಧಿಯನ್ನು ತೋರಿಸ್ತಿದ್ರೆ ಮಾತ್ರ ಜಗತ್ತಲ್ಲಿ ಅದು 100 ವರ್ಷಗಳ ಕಾಲ ಬದುಕಕ್ಕಾಗುತ್ತೆ. ಅದರಲ್ಲಿ ಫೆಸ್ಟೋ ಅನ್ನುವಂತಹ ಕಂಪನಿ ಸುಮಾರು ಲಕ್ಷಾಂತರ ಜನರಿಗೆ ಬದುಕು ಕಟ್ಟಿಕೊಳ್ಳುವ ಜೊತೆಗೆ ಬದುಕು ಕಟ್ಟಿಕೊಳ್ಳಲು ಸಹಾಯ ಮಾಡುವ ಜೊತೆಗೆ ಇನ್ನೂ ಹೊಸ ಹೊಸ ಫ್ಯಾಕ್ಟ್ರಿಗಳನ್ನ ದೇಶದಾದ್ಯಂತ ಪ್ರಪಂಚದಾದ್ಯಂತ ತೆಗಿತಾ ಇದೆ. ಇದು ನಿಜಕ್ಕೂ ನಮ್ಮ ಭಾರತದ ಪಾಲಿಗೆ ತುಂಬಾ ಉತ್ತಮವಾದ ಬೆಳವಣಿಗೆ. ಎಸ್ಪೆಷಲಿ ಇದು ಜರ್ಮನ್ ಕಂಪನಿ ಭಾರತದಲ್ಲಿ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಇಲ್ಲಿ ಜನರಿಗೆ ಉದ್ಯೋಗ ಕೊಟ್ಟು ಇಲ್ಲಿನ ಸಪ್ಲೈಯರ್ಸ್ಗಳನ್ನ ಡೆವಲಪ್ ಮಾಡಿ ಇಲ್ಲಿರೋ ಜನಗಳಿಗೆ ಬಿಸ್ನೆಸ್ನ ಆಪರ್ಚುನಿಟೀಸ್ನ ತುಂಬಾ ಕೊಡ್ತಾ ಇದ್ದಾರೆ. ಇದು ನಿಜಕ್ಕೊಂದು ಹೆಮ್ಮೆಯ ಸಂಗತಿ ಅಂತ ಭಾವಿಸ್ತೀನಿ. ಇನ್ನಷ್ಟು ವಿಷಯಗಳನ್ನ ಈ ವಿಡಿಯೋದಲ್ಲಿ ನಾನು ಫೆಸ್ಟೋದ ಬಗ್ಗೆ ಹಂಚ್ಕೋತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತೀನಿ. ಸ್ನೇಹಿತರೆ, ಈ ಫೆಸ್ಟೋ ಎನ್ನುವಂತಹ ಕಂಪನಿ ಪ್ರಮುಖವಾಗಿ ನ್ಯೂಮ್ಯಾಟಿಕ್ ಮತ್ತು ಎಲೆಕ್ಟ್ರಿಕಲ್ ಆಟೋಮೇಷನ್ಗಳಿಗೆ ಸಂಬಂಧಿಸಿದಂತಹ ಉತ್ಪನ್ನಗಳನ್ನು ಅಂದರೆ ಪ್ರಾಡಕ್ಟ್ಗಳನ್ನು ತಯಾರಿಸುವಲ್ಲಿ ಪ್ರಮುಖವಾಗಿ ತನ್ನನ್ನು ತೊಡಗಿಸಿಕೊಂಡಿದೆ. ಅಂದರೆ ಈ ಸಿಲಿಂಡರ್ಸು, ಡಬಲ್ ಆಕ್ಟಿಂಗ್ ಸಿಲಿಂಡರ್ಸು, ವಾಲ್ವ್ಸ್ಗಳು, ಈ ರೀತಿ ವಸ್ತುಗಳನ್ನು ಇದು ತಯಾರು ಮಾಡುತ್ತೆ. ಸ್ನೇಹಿತರೆ, ಈ ದೈತ್ಯ ಕಂಪನಿ ಮೊದಲು ಭಾರತದಲ್ಲಿ ಅಧಿಕೃತವಾಗಿ ತನ್ನ ಶಾಖೆಯ ಮೂಲಕ ಕಾರ್ಯಾರಂಭ ಮಾಡಿದ್ದು 1986ರಲ್ಲಿ. ಆದರೆ ಇದರ ಇತಿಹಾಸವನ್ನು ನೋಡಿದ್ರೆ ಅಂದರೆ ಮೊದಲು ಇದನ್ನು ಮೊದಲಿಗೆ ಆರಂಭಿಸಿದ್ದು ಜರ್ಮನಿಯಲ್ಲಿ ಅಲ್ಬರ್ಟ್ ಫೀಸರ್ ಮತ್ತು ಗಾಟಲಿಬ್ ಸ್ಟೂಲ್ ಎನ್ನುವಂತಹ ಮಹಾನ್ ಪ್ರತಿಭಾವಂತರು ಈ ಕಂಪನಿಯನ್ನ ಮೊದಲಿಗೆ 1925ರಲ್ಲಿ ಆರಂಭಿಸ್ತಾರೆ. ಈ ಫೆಸ್ಟೋ ಎನ್ನುವಂತಹ ಕಂಪನಿಗೆ ಫೆಸ್ಟೋ ಅನ್ನುವಂಥ ಹೆಸರು ಏನಕ್ಕೆ ಬಂತು ಅಂತ ನೋಡಿದ್ರೆ, ಈ ಇಬ್ಬರು ಫೌಂಡರ್ಗಳಿದಾರಲ್ಲ, ಆ ಫೌಂಡರ್ಗಳ ಸರ್ನೇಮ್ಗಳನ್ನು ಅಂದರೆ ಅಲ್ಬರ್ಟ್ ಫೀಸರ್ ಮತ್ತು ಗಾಟಲಿಬ್ ಸ್ಟೂಲ್ ಇವರ ಹೆಸರಲ್ಲಿನ ಸರ್ನೇಮ್ಗಳನ್ನು ತೆಗೆದುಕೊಂಡು ಫೀಸರ್ ಮತ್ತು ಸ್ಟೂಲ್ ಈ ಹೆಸರನ್ನ ಪರಿಷ್ಕರಿಸಿ ಫೆಸ್ಟೋ ಎನ್ನುವಂಥ ಹೆಸರನ್ನ ಈ ಕಂಪನಿಗೆ ಇಡಲಾಯಿತು. ಆರಂಭದಲ್ಲಿ ಅಂದರೆ 1925ರಲ್ಲಿ ಈ ಕಂಪನಿ ವುಡ್ ವರ್ಕಿಂಗ್ ಮೆಷಿನ್ಗಳನ್ನು ತಯಾರಿಸುವಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿತ್ತು. ತದನಂತರ ಅಂದರೆ 1950ರ ನಂತರ ಈ ಕಂಪನಿ ನ್ಯೂಮ್ಯಾಟಿಕ್ ಆಟೋಮೇಷನ್ಗಳಿಗೆ ಸಂಬಂಧಿಸಿದಂತಹ ಪ್ರಾಡಕ್ಟ್ಗಳನ್ನು ತಯಾರಿಸೋದಕ್ಕೆ ಆರಂಭಿಸುತ್ತೆ. ಜೊತೆಗೆ ಅದರಲ್ಲಿ ಸಾಕಷ್ಟು ಆವಿಷ್ಕಾರಗಳನ್ನು ಮಾಡಿ ಸುಮಾರು ಪೇಟೆಂಟ್ಗಳನ್ನು ಪಡೆಯುತ್ತೆ. ಜೊತೆಗೆ ಅದರಲ್ಲಿ ಸಾಕಷ್ಟು ಯಶಸ್ಸುಗಳನ್ನು ಕಳಿಸುತ್ತೆ. ಹಲವಾರು ಹಲವಾರು ಕಾರ್ಖಾನೆಗಳನ್ನು ಶುರು ಮಾಡುತ್ತೆ. ಜೊತೆಗೆ ನ್ಯೂಮ್ಯಾಟಿಕ್ ಆಟೋಮೇಷನ್ ಕ್ಷೇತ್ರದಲ್ಲಿ ಮಾರ್ಕೆಟ್ ಲೀಡರ್ ಆಗಿ ಬೆಳೆಯುತ್ತೆ. ಸ್ನೇಹಿತರೆ, ಇದಕ್ಕೆ ಮುಂದುವರಿದ ಭಾಗವಾಗಿ ಇತ್ತೀಚಿನ ಈ ಅಪ್ಡೇಟ್ ಅಂದರೆ ಈ ಕಂಪನಿಯ ಬಗ್ಗೆ ಇತ್ತೀಚಿನ ಅಪ್ಡೇಟ್ ಏನಪ್ಪಾ ಅಂತ ಅಂದರೆ, ಈ ಕಂಪನಿ ಹೊಸದಾಗಿ ತನ್ನ 100 ವರ್ಷವನ್ನು ಪೂರ್ಣಗೊಳಿಸುವುದರೊಂದಿಗೆ ತಮಿಳುನಾಡಿನ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಹೊಸದಾಗಿ ಮತ್ತೆ 75 ಎಕರೆ ಪ್ರದೇಶದಲ್ಲಿ ಸುಮಾರು ಒಂದು ದೊಡ್ಡ ಫ್ಯಾಕ್ಟರಿಯನ್ನು ಕಟ್ಟಿ ಅಲ್ಲಿ ಸುಮಾರು 500 ಕೋಟಿಗೂ ಹೆಚ್ಚು ಹಣವನ್ನು ಇಲ್ಲಿ ಹೂಡಿಕೆ ಮಾಡಿದೆ. ಜೊತೆಗೆ ಇಲ್ಲಿ ಸಾವಿರಾರು ಜನರಿಗೆ ಬದುಕು ಕಟ್ಟಿಕೊಳ್ಳಲು ಅವರಿಗೆ ಉದ್ಯೋಗವನ್ನು ನೀಡಿ ಸಹಾಯ ಮಾಡ್ತಾ ಇದೆ. ಸ್ನೇಹಿತರೆ, ಇಂದು ಅದರ ಭಾಗವಾಗಿ ಆ ಒಂದು 100 ಇಯರ್ಸ್ ಸೆಲೆಬ್ರೇಷನ್ನ ಭಾಗವಾಗಿ ಜರ್ಮನಿಯಿಂದ ಹಲವಾರು ಉನ್ನತ ಮಟ್ಟದ ಅಧಿಕಾರಿಗಳು ಭಾರತಕ್ಕೆ ಬಂದು ಭಾರತದಲ್ಲಿ ಆಗ್ತಾ ಇರುವಂತಹ ಇತ್ತೀಚಿನ ಬೆಳವಣಿಗೆಯ ಬಗ್ಗೆ ಸಾಕಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸುವುದರ ಜೊತೆಗೆ ಭಾರತದಲ್ಲಿ ಸಾವಿರಾರು ಕೋಟಿಗಳನ್ನು ಹೂಡಿಕೆ ಮಾಡಲು ನಿಜಕ್ಕೂ ಉತ್ಸುಕರಾಗಿದ್ದಾರೆ. ಸ್ನೇಹಿತರೆ, ಇದು ಒಂದು ರೀತಿ ನೋಡಿದ್ರೆ ನಮಗೆ ನಿಜಕ್ಕೂ ಹೆಮ್ಮೆಯ ಸಂಗತಿ ಅಂತ ನಾನು ಭಾವಿಸ್ತೇನೆ. ಸ್ನೇಹಿತರೆ, ಹಾಗಾಗಿ ಈ ವಿಡಿಯೋದ ಕೊನೆಯಲ್ಲಿ ಆ ಜರ್ಮನ್ ಅಧಿಕಾರಿಗಳು ಭಾರತದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಏನನ್ನ ಹೇಳಿದ್ರು ಅದನ್ನು ನಾನಿಲ್ಲಿ ವಿಡಿಯೋದ ಕೊನೆಯಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ನೀವು ಆಸಕ್ತಿ ಇದ್ದರೆ ಅದನ್ನು ಕೂಡ ಹೇಳ್ಬೋದು ಅಂತ ಹೇಳ್ತಾ ನನ್ನ ಈ ವಿಡಿಯೋಗೆ ವಿರಾಮವನ್ನು ಹಾಡ್ತೀನಿ. ನಿಮ್ಮ ಅಭಿಪ್ರಾಯಗಳೇನಾರಿದ್ರೆ ದಯವಿಟ್ಟು ಶೇರ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ನನ್ನ ಈ ಒಂದು ಫೆಸ್ಟೋ ಕಂಪನಿಯ ಕುರಿತಾದ ಒಂದು ವಿಡಿಯೋಗೆ ವಿರಾಮವನ್ನು ಹಾಡ್ತಾ ಇದ್ದೀನಿ. ಸ್ನೇಹಿತರೆ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. Where many customers have decided many companies. For many decades, a lot of people, including myself, have always said, India is the place to be. Next year we'll take off, right? Next year. And it didn't happen. But now, Festo and the Stoll family is very, very happy and delighted that you join us here today on this special day. It was 14th of October 2022. And I hope Yoshi investing every year in India to enhance capacity, capabilities to serve